Bye.
ಸಭಾ ಪಂಡಿತರಲ್ಲಿ ಹಲೋ ಹಲೋ ಸಭಾ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆಗಳನ್ನ ಸಲ್ಲಿಸಿ ಅದಕ್ಕೆ ಮಾತ್ಮಾರಾಗಿರ್ತಕ್ಕಂಥವ್ರು ಒಂದು ಮಾತ ಹಿಂಗ್ ಹೇಳಿದ್ರಲ್ಲ ಅಮರಣ್ಣ, ಯಾರು ಹೇಳಿಪ್ಪ ಮಾತ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಇದ್ದು ಬಲವಿಲ್ಲ. ಇಲ್ಲ ಇಲ್ಲ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ. ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಇದೇ ಮಾತು ಯಾಕೆ ಹೇಳಿದ್ರಪ್ಪ ಅವರು? ಎಲ್ಲಾ ಬಲ್ಲವರು ಎಲ್ಲಾ ಕಡೆ ಇರುವುದಿಲ್ಲ ಅಂತ ಹೇಳ್ಯಾರ. ಅದು ಹೇಳ್ಯಾರ ನನ್ನ ಆತ್ಮೀಯ ಬಂಧುಗಳೇ, ದೇವರಾಯ ಮುತ್ತೇನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಹೌದು ಒಡ್ಡಿವಾರದ ಶಿವಾಸ್ಥಾನದ ಬೆಳ್ಳಿನ ಪದಗಳ ನಡಿಲೆ ತಿಳಿದುಕೊಂಡು 2 ಮೇಳಗಳನ್ನ ಬರಮಾಡಿಕೊಂಡಿರಿ. ಅವು 2 ಮೇಳಿನ ಕಾರ್ಯಕ್ರಮ ಬಹಳ ಸರಾಗ ರೂಪದಿಂದ ಸಾಗಿ ಹೊಂಟಾವ. ನಮ್ಮ ಸಿದ್ದು ಮಾಸ್ತರ್ ಅವ್ರು ಹೇಳಿದ್ರು. ಅವರು ಯಾರು ಹೇಳ್ಯಾರಿಪ್ಪ ಸಿದ್ದು ಮಾಸ್ತರು? ನಾನು ಒಂದು ಸುರುವಿನ ಸಂದಿನೊಳಗೆ ಒಂದು ಸಾರಾಂಶ ಹೇಳಿದ. ಮುಂದಾಗ್ತಕ್ಕಂತ ಸುದ್ದಿ ಮಾಳಿಂಗ್ರಯ್ಯನ ಮಗ ಸಣ್ಣವ ಹೇಳ್ಯಾನ. ಹಿಂಗ ತಂದಿ ಮಾತ ಉಳಿಸ್ಯಾನ. ಹೌದು ಅಂದ ಕೂಡಲೇ ನೀವು ನಮ್ಮ ಸರ್ ಅವ್ರು ಹೇಳಿದ್ರು. ಏನ್ ಹೇಳ್ರಿ? ಪುಂಡ್ಲಿಕಣ್ಣ ಅವ ಹೇಳೋನಕ್ಕರ ತಂದಿ ಮಾತು ಉಳಿಸ್ಯಾನ, ಕ್ವಾಣೂರು ಮಟ್ಟಕ್ಕೆ ಹಬ್ಬಕ್ಕೆ ಯಾಕೆ ಹೋಗ್ಲಿಲ್ಲ?
ಅಣ್ಣ ನಾ ಏನ್ ಹೇಳ್ಬೇಕು ಗೊತ್ತಾಗಲ್ಲ ನಿನಗೆ. ಏನ್ ಹೇಳುದು ಏನ್ ಬಿಡುದು? ಹಾ, ನಾವು ಎಷ್ಟು ಶಾಣೆ ಇದ್ದೀವಿ ಅನ್ನೋದು ಬ್ಯಾರೆ ಬ್ಯಾರೆ ಮ್ಯಾಳಿಗಳಿಗೆ ಗೊತ್ತದ. ದಯವಿಟ್ಟು ಅಣ್ಣ ಯಾಕಂತ ಕೇಳಿದ್ರ ನಾ ಏನು ಸಾರಾಂಶ ಹೇಳಿನಿ. ಏನು ಮಾಳಿಂಗರಾಯನ 4 ಮಂದಿ ಮಕ್ಕಳಿಗೆ ಮಾಳಿಂಗರಾಯ ಕೇಳ್ದ. ಅದು ಕೇಳ. ಮುಂದಾಗ್ತಕ್ಕಂತ ಸುದ್ದಿ ಯಾರಾದ್ರೂ ಹೇಳಿರೇನೋ ಅಂತ ಕೇಳ್ದ. ಹೌದು, ರೆಬ್ರಾಯ ಗೊತ್ತಾಗಲ್ಲಂದ, ಬೀರ್ ಮುತ್ತೆ ಗೊತ್ತಾಗಲ್ಲಂದ, ಕಣ್ಣು ಮುತ್ತೆ ಗೊತ್ತಾಗಲ್ಲಂದ. ಗೊತ್ತಾಗಲ್ಲ ಅಂತ ಹೇಳ. ಸಣ್ಣವ ಸೋಮುತ್ತೆ ವಿಚಾರ ಮಾಡ್ತಾನ. ಏನಂತ? ನಮ್ಮ ಅಣ್ಣ ದೇವರೇ ಗೊತ್ತಾಗಲ್ಲತ್ತ ಹೇಳ್ಯಾರ ಅವ್ರು. ಹೌದು ಹೇಳ್ಯಾರ. ನಾನು ಒಬ್ಬ ಗೊತ್ತಾಗಲ್ಲತ್ತ ಹೇಳ್ದಂದ್ರ ಜಾಡಿಗೆ ಬಟ್ಟ ಬರ್ತದ. ಹೌದು, ಧರ್ಮಕ್ಕೆ ಕುಂದು ಬರ್ತದ. ನಾ ಏನೇ ಪ್ರಯತ್ನ ಮಾಡಿ ನಮ್ಮ ಅಪ್ಪ ಕೇಳಿರ್ತಕ್ಕಂತ ಪ್ರಶ್ನೆಕ್ ನಾ ಉತ್ತರ ನೀಡಬೇಕು. ನಮ್ಮ ಅಪ್ಪನ ಮಾತನ್ನ ಉಳಿಸ್ಕೋಬೇಕು. ಜಾಡಿಗೆ ಬಟ್ಟ ಬರ್ಲಾರ್ದಂಗ ನಾನು ಮಾಡ್ಬೇಕ ತಿಳಿದುಕೊಂಡ ತಂದಿಗೆ ಹೇಳ್ತಾನ ಸಣ್ಣ ಮುತ್ಯ. ಯಾರು? ಸೋಮುತ್ಯ. ಸೋಮುತ್ತ. ಯಪ್ಪ ಮುಂದಾಗ್ತಕ್ಕಂಥ ಸುದ್ದಿ ನಾ ಹೇಳ್ತೀನಿ ಖರೆ. ಖರೆ. ಇಲ್ಲೇ ಹೇಳಲ್ಲ ನಾನು. ಹೌದು, ಒಂದು ಸುತ್ತ ಕುರಿ ಮೈಸ್ಕೊಂಡು ಬರ್ತೀನಿ. ಹೌದು, ಕುರಿ ಮೈಸ್ಕೊಂಡು ಬಂದು ಹೇಳ್ತೀನಪ್ಪ ಅಂದ ಕೂಡಲೇ ಮಾಳಿಂಗ್ರ ಯಾಕಾಗಲ್ಲಂದ. ಯಾಕಾಗಲ್ಲಂದ? ಒಂದು ಸುತ್ತ ಕುರಿ ಸೋಮುತ್ತೆ ಮೈಸಿದ್ರು ಕೂಡ ಮುಂದಾಗ್ತಕ್ಕಂಥ ಸುದ್ದಿ ಅವನಿಗೆ ಗೊತ್ತಾಗಲಾಯ್ತು. ನಮ್ಮ ಅಪ್ಪಗರ ಮಾತು ಕೊಟ್ಟೆ ನಾನು. ಹೌದು, ಮುಂದಾಗ್ತಕ್ಕಂಥ ಸುದ್ದಿ ಒಂದು ಸುತ್ತ ಕುರಿ ಮೈಸ್ಕೊಂಡು ಬಂದು ಹೇಳ್ತೀನಿ ಅಂತ ಹೇಳಿ ನಾನು. ಹೌದು, ಒಂದು ಸುತ್ತರ ಕುರಿ ಮೈಸದ ಮುಂದಾಗ್ತಕ್ಕಂಥ ಸುದ್ದಿ ಗೊತ್ತಾಗಲಾಯ್ತು. ನಮ್ಮ ಅಪ್ಪಗ ನಾ ಹೆಂಗ್ ಮಾರಿ ತೋರ್ಸ್ಲಿ? ಹೌದು, ಇಲ್ಲೇ ಇರ್ತಕ್ಕಂತ ಸೀಮೆಗೆ ತಲೆ ಹೊಡೆದು ಪ್ರಾಣ ಕೊಡ್ಬೇಕಂತೇಳಿ 5 ಸೀಮೆಗಲ್ಲಿಗೆ ಸೋಮುತ್ಯ ತಲೆ ಹಾಯಿಸ್ತಿದ್ದ. ನನ್ನ ಅಪ್ಪ ಬೀರ ದೇವ್ರು ಬಂದು ತಲೆ ಹಿಡ್ದ. ತಲೆ ಹಿಡಿದು ಕೇಳ್ತಾನ, ಏನತ್ತ? ಯಪ್ಪ ಯಾಕೆ ಸೈಲಿಕತ್ತಿದ್ದು? ಅಂತ ಪರಿಸ್ಥಿತಿ ಏನು ಬಂದದ ಅಂದ ಕೂಡಲೇ ನಾವು ಸೋಮುತ್ಯ ಹೇಳ್ತಾನ. ಯಾನ್ ಹೇಳ್ತಾನ್ರಿ? ಗುರುನಾಥ, ನಮ್ಮ ಅಪ್ಪಗ ನಾ ಮಾತು ಕೊಟ್ಟೇನಿ. ಒಂದು ಸುತ್ತ ಕುರಿ ಮೈಸ್ಕೊಂಡು ಬಂದು ಮುಂದಾಗ್ತಕ್ಕಂಥ ಸುದ್ದಿ ಹೇಳ್ತೀನಿ ಅಂತ ಹೇಳಿ ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಮುಂದಾಗ್ತಕ್ಕಂಥ ಸುದ್ದಿ ಗೊತ್ತಾಗಲಾಗ್ಯದ. ನಮ್ಮ ಅಪ್ಪಗ ನಾ ಹೆಂಗ ಮುಖ ತೋರಿಸ್ಲಿ? ಹೌದು, ನಾ ಹೇಳಿಲ್ಲ ಅಂದ್ರೆ ಜಾಡಿಗೆ ಬಟ್ಟ ಬರ್ತು, ಧರ್ಮಕ್ಕೆ ಕುಂದು ಬರ್ತಾವ. ನಾ ಇದೇ ಸೀಮೆಗಲ್ಲಿಗೆ ತಲೆ ಹೊಡೆದು ಪ್ರಾಣ ಕೊಡ್ತೀನಿ. ಸರಿ ಗುರುನಾಥ ಅಂದ ಕೂಡಲೇ ಅವಾಗ ಗುರು ಬೀರದೇವ್ ಹೇಳ್ತಾರ. ಏನ್ ಹೇಳ್ತಾನ್ರಿ? ಯಪ್ಪ ನೀ ಸಾಯ್ಬೇಡ. ಮುಂದಾಗ್ತಕ್ಕಂಥ ಸುದ್ದಿ ಏನಂತ ಕೇಳಿದ್ರ, ಕ್ವಾಣೂರು ಮಠದೊಳಗ ಡಂಕನಾಡ ದೇಗೊಂಡಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ. ಹಬ್ಬ ಹಾಕಿರ್ತಾನ. ಆ ಕಂಟಿಕ್ಯಾರಿ ಕ್ಯಾಮಣದ ಕೈಯಾಗ ಡಂಕನಾಡ ದೇಗೊಂಡಗೌಡ ಭಂಡಾರ ಕೊಟ್ಟು ಕಳಿಸ್ತಾನ. ನಿಮ್ಮ ಅಪ್ಪಗ ಬಿಡಬೇಡ ಅಂತೇಳು, ಹಿಡಿ ಅಂತೇಳು, ಇದೇ ಮುಂದಾಗ್ತಕ್ಕಂಥ ಸುದ್ದಿ ಅಂತೇಳಿ ಬೀರದೇವ್ರ ಇಷ್ಟು ಹೇಳ್ದ. ಹೌದು, ಹೇಳ್ದ. ಅಷ್ಟೇ ಬಂದು ಸೋಮುತ್ಯ ತಂದಿ ಮುಂದೆ ಹೇಳ್ದ. ತಂದಿಗೆ ಖುಷಿ ಆಯ್ತು. ಹೌದು, ನನ್ನ ಗುರು ನನ್ನ ಮ್ಯಾಗ ಅಷ್ಟೇ ಅಲ್ಲ, ನನ್ನ ಮಕ್ಕಳ ಮ್ಯಾಗನು ಇವನು ಗುರುವಿನ ವಾಸದ, ನನ್ನ ಗುರುವಿನ ದಯ್ಯದ ತಿಳಿದುಕೊಂಡು ತಂದಿಗಿನ ಮಾಳಿಂಗರಾಯನು ಖುಷಿ ಆಯ್ತು. ಹೌದು, ನಾ ಇಷ್ಟೇ ಹೇಳಿ ನಾನು ಡಂಕನಾಡ ದೇಗೊಂಡಗೌಡಕ್ಕ ಅಲ್ಲಿ ಕ್ವಾಣೂರು ಮಠಕ್ಕ ಯಾಕೆ ಹೋಗ್ಲಿಲ್ಲ ತಿಳಿದ್ರ ಏನಾರ ಎಂದೇನೇನು? ಏನಂದಿಲ್ಲ? ಅಂದಿಲ್ಲ. ಅಂದ್ರು ಕೂಡ ನಮ್ಮ ಸರ್ ಅವರು ಪ್ರಶ್ನೆ ಕೇಳ್ಯಾರ. ನನಗೆ ಕೇಳ್ಯಾರಲ್ರಿ? ಸೋಮುತ್ಯ ಹೋಗ್ಲಿಲ್ಲ, ಬೆಜ್ಜರಿಗೆ ಬುಳರೈನೆ ಯಾಕೆ ಹೋದ? ಸಾಕಿದ ಮಗನೇ ಯಾಕೆ ಹೋದ? ಸರ್ ಅವ್ರ ಯಾಕೆ ಹೋದ ಅಂತ ಕೇಳಿದ್ರ, ಯಾಕ ಮಾಳಿಂಗರಾಯನ ಸೇವಕ ಇದ್ದ ಯಾರು? ಬೆಜ್ಜರಿಗೆ ಬುಳರಾಯ. ಮಾಳಿಂಗರಾಯನ ಸೇವಾ ಮಾಡ್ಬೇಕನ್ನೋದ್ರ ಸಲುವಾಗಿ ಆ ತಾಯಿ ತಂದೆ ಎಲ್ಲಿಪ್ಪ ಅಂತ ಕೇಳಿದ್ರ, ಎಲ್ಲಿ? ತಂದೆ ಅಂಕಣ್ಣಗೌಡ, ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಬೆಜ್ಜರಿಗೆ ಬುಳರಾಯ ಹುಟ್ಟಿ ಬಂದ. ಹೌದು, ಆ ಅಂಕಣ್ಣಗೌಡ ಶಿವಲಿಂಗಮ್ಮ ಏನ್ ಮಾಡಿದ್ರು ಅಂತ ಕೇಳಿದ್ರ, ಏನ್ ಮಾಡಿದ್ರು? ಯಪ್ಪ ನಮ್ಗ ಫಲಸಂತಾನ ಕೊಡು, ಹುಟ್ಟಿದ ಮಗನಿಗೆ ನಿನ್ನ ಮಟ್ಟಕ್ಕೆ ಬಿಡ್ತೀನಿ ಅಂತೇಳಿ ಇಬ್ರು ಗಂಡ ಹೆಂಡತಿ ಬೇಡ್ಕೊಂಡಿದ್ರು. ಹೌದು, ಮಾತು ಕೊಟ್ಟಿದ್ರು. ಆ ಮಾಳಿಂಗರಾಯ ಆಶೀರ್ವಾದ ಮಾಡಿದ. ಆಶೀರ್ವಾದದಿಂದ ಬೆಜ್ಜರಿಗೆ ಬುಳರಾಯ ಹುಟ್ಟಿ ಬಂದ. ಹೌದು, ಹುಟ್ಟಿ ಬಂದು ಮಗನ ಮುಖ ನೋಡಿ ಆ ಕೊಟ್ಟಿರ್ತಕ್ಕಂತ ಮಾತೆ ಇಬ್ರು ಗಂಡ ಹೆಂಡತಿ ಮರೆತು ಬಿಟ್ರು. ಹೌದು, ತರಕ್ ಹಾರಿದ್ರು. ಇಂತ ಬಂಗಾರ ಅಂತ ಮಗನಿಗೆ ಮಟ್ಟಕ್ಕೆ ಹ್ಯಾಂಗ್ ಕೊಡುದು ಅಂತೇಳಿ ಮರ್ತು ಬಿಟ್ರು. ಕಡೆ ಮಾಯಾದ ಆಟ ಮಾಡಿ ಬೆಜ್ಜರಿಗೆ ಬುಳರಾಯ ಆ ಒಟ್ಟಿಗೆ ಬಿಟ್ಟು ಆ ಬೀಜ ಗುಂತಿಗೆ ಬಂದು ಮಾಳಿಂಗರಾಯನ ಸಂಗಟ ತಿರುಗಾಡಿ ಭಾಗ್ಯ ಮೈಸಲ್ಕತ್ತ. ಹೌದು, ಅಂಕಣ್ಣಗೌಡ ಶಿವಲಿಂಗಮ್ಮ ಎಲ್ಲಾ ಕಡೆ ಹುಡುಕಾಡಿದ್ರು, ಮಗ ಸಿಗಲಿಲ್ಲ. ಆಮೇಲೆ ಮಾಳಿಂಗರಾಯ ಕೊಟ್ಟಿರ್ತಕ್ಕಂತ ಮಾತು ನೆನಪಾಯ್ತು. ಅಲ್ಲೇ ಹೋಗಿರ್ಬೇಕು ನನ್ನ ಮಗ ಅಂತೇಳಿ ಬಂದು ನೋಡತ್ತಾನ. ಮಾಳಿಂಗರಾಯನ ಸಂಗಟ ಬೆಜ್ಜರಿಗೆ ಬುಳರಾಯ ಇದ್ದ. ಹೌದು, ತಿರುಗಾಡಿ ಕುರಿ ಮೇಯಿಸ್ತಿದ್ದ. ಹೌದು,
ಮಾಳಿಂಗರಾಯನ ಸಂಗಟಿ ಬುಳರ ಯಾಕೆ ಹೋಗ್ಯದನ ಅಂತ ಕೇಳಿದ್ರ ಯಾಕ್ರಿ ಮಾಳಿಂಗರಾಯನ ಸೇವಕ ಇದ್ದ ಮಾಳಿಂಗರಾಯನ ಬಲ್ಯಕ ಒಡ್ಡಿ ವಾಲಕ ಶಿವಾಸ್ತನ ಇದ್ದು ಅದ್ರ ಕಾವಲು ಮಾಡುದ್ರ ಸಲುವಾಗಿ ಹೌದು ಬಿಜ್ಜರಿಗೆ ಬುಳರಾಯ ಹೋಗ್ಯಾನ ಅಂತಕ್ಕಂಥದ್ದು ನಮ್ ಹಿರಿಯರು ಹಿಂಗ್ ಹೇಳ್ಯಾರ. ಹೌದು ನಮಗ್ ಹಿಂಗ್ ಗೊತ್ತೈತಿ ನಮಗ್ ಹಿಂಗ್ ಗೊತ್ತೈತಿ. ಹೌದು ಅಲ್ಲ ಪುಂಡ್ಲಿಕಣ್ಣ ಇದು ಬ್ಯಾರೇನೆ ಐತಿ ನಿನಗ್ ಸಿದ್ಧಟಿಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳಿ ನನಗೇ ಗೊತ್ತದ ಅಂತೇಳಿ ಹಿಂಗ ಮುಂದಿನ ಅನುಸಾರ ಹೇಳಿದ್ರ ನಾಯೇನು ನಂದೇನು ಅಭ್ಯಂತರ ಇಲ್ಲಿದ್ರ. ಹೌದು ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಾರ್ರಿ ಮುಂದ್ ಮಾರ್ಗ ಮುಗಿದ ಬಳಕ ಮಾತಾಡೋ ಅವರು ಮಾತು ಕೇಳ್ಯಾರ. ಅವರು ಹೌದು ಅದ್ರಾಗ ನಾವು ಕೇಳ್ಬೇಕ. ಕೇಳಮ್ರಿ ಬರಲಕ್ಕ ಸಡುವ ಇಲ್ಲ ಈಗ ನನಗ ಜಾತಿಯಾದ ತಮರಾಗ ದಾರಿ ಹಿಡಿದು ಹೊಳ್ಳಿ ಕಸರಾಕ ದೇವರಿಗೆ ಬರ್ತಾರ. ಕಲಬುರಗಿ ಜಿಲ್ಲೆದಾಗ ಜಲಪುರಗ ಅಕಾಲ